ಮಂಗಳೂರು ರಿಕ್ಷಾ ಡ್ರೈವರ್ ಗ್ಯಾಸ್ನ ಸಮಸ್ಯೆ ತುಂಬ ಉಂಟು. ಇಲ್ಲಿ ಎಂತಾದರೂ ಆದರೆ ರಾಜಕೀಯ ವ್ಯಕ್ತಿಗಳು, ಆಡಳಿತ ಪಕ್ಷ ಮತ್ತು ವಿರುದ್ಧ ಪಕ್ಷ ಎಲ್ಲರೂ ಸಹ ಬರ್ತಾರೆ. ಎಂತಾದರೂ ಸಮಸ್ಯೆ ಆದರೆ ಮಂಗಳೂರು ನಗರದಲ್ಲಿ ಗ್ಯಾಸಿದ ಸಮಸ್ಯೆಯಲ್ಲಿ ರಿಕ್ಷಾ ಡ್ರೈವರ್ಸ್ ಇಷ್ಟು ಮಂದಿ ಚಾಲಕರು ಹಾಗೂ ಮಾಲಕರು ಇಷ್ಟು ಒದ್ದಾಡ್ತಿದ್ದಾರೆ. ಯಾರ್ದು ಸಹ ಒಂದು ರೆಸ್ಪಾನ್ಸ್ ಇಲ್ಲ. ನಮಗೆ ನಮ್ಮದೊಂದು ಬೆಳೆದ್ದು ಸಹ ಪರಿಷ್ಕರಣೆ ಮಾಡಿ ಅದರ ಬಗ್ಗೆ ಎಂತಾದರೂ ಮಾಹಿತಿ ಕೊಡಬೇಕು. ಮತ್ತು ಪಂಪಲ್ಲಿ ಗ್ಯಾಸ್ ಇಲ್ಲ, ಅದಕ್ಕೆ ಎಂತಾದರೂ ಒಂದು ಇಲ್ಲಿಯ ಮಂಗಳೂರಿನ DC ಅವರು ಮತ್ತು ಇಲ್ಲಿಯ MLA MP ಅವರು ಒಂದು ಸ್ಪಂದನೆ ಮಾಡಬೇಕು. ಯಾರ್ದು ಸಹ ಒಂದು ಸ್ಪಂದನೆ ಇಲ್ಲ. ಒಂದು ವಾರದಿಂದ ನಾವು ನೋಡ್ತಾ ಇದ್ದೇವೆ. ಪಂಪಲ್ಲಿ ಹೋದ ತಕ್ಷಣ ಗೇಟ್ ಇಡ್ತಾರೆ, ಗ್ಯಾಸ್ ಇಲ್ಲ, ಲೋಡ್ ಇಲ್ಲ, ಯುದ್ಧದ ಇದು ಕೊಡ್ತಿದ್ದಾರೆ. ಇವರು ಹೇಳ್ತಾರೆ ಕೇಂದ್ರದಲ್ಲಿ ಗ್ಯಾಸ್ ಇದೆಂತ ಸಹ ಸಮಸ್ಯೆ ಇಲ್ಲ ಅಂತ. ಇಲ್ಲಿ ಪಂಪಿನಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ಒಂದೇ ಇವರದು ಯುದ್ಧ, ಗ್ಯಾಸ್ ಇಲ್ಲ, ಹಾಗೆ ಹೀಗೆ ಅಂತ. ರೇಟ್ ಸಿಕ್ಕಿ ಮನಸ್ಸಿಗೆ ಬಂದಾಗ 23 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ನಮಗೆ ಒಂದು ಬಾಡಿಗೆಯಲ್ಲಿ ಆ ಗ್ಯಾಸಿದನ ಸಹ ಬರುವುದಿಲ್ಲ. ಜನಗಳ ಹತ್ರ ಕೇಳಲಿಕ್ಕೆ ಆಗೋದಿಲ್ಲ, ನಮ್ಮ ಪ್ಯಾಸೆಂಜರ್ ಹತ್ರ. ನಮ್ಮದು ಸಹ ತಪ್ಪಾಗ್ತದೆ. ಇದಕ್ಕೆ DC ಅವರು ಮಂಗಳೂರಿದು ಸ್ಪಂದಿಸಬೇಕು. ನಿನ್ನೆಯಿಂದ ಅಷ್ಟು ಮೀಡಿಯಾದ ನ್ಯೂಸ್ ಆಗ್ತಾ ಉಂಟು, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಸಹ. ಯಾರ್ದು ಸಹ ಇಷ್ಟರವರೆಗೆ ಒಂದು ಸಹ ಇದಿಲ್ಲ, ಪತ್ರಿಕಾಗೋಷ್ಠಿ ಸಹ ಇಲ್ಲ, ಒಂದು ಭರವಸೆ ಇಲ್ಲವೇ ಇಲ್ಲ. ನಾವು ಇಷ್ಟು ವರ್ಷದಿಂದ ದುಡಿತಿದ್ದೇವೆ, ಇದು ಫಸ್ಟ್ ಇಂಥ ಸಮಸ್ಯೆ ಬಂದದ್ದು ಮಂಗಳೂರಿಗೆ. ಇಲ್ಲಿ ಮಂಗಳೂರಿನಲ್ಲಿ ಎಂತಾದರೂ ನಡೆದರೆ ರಾಜಕೀಯ ವ್ಯಕ್ತಿಗಳು ಭಾರಿ ಮಾತಾಡ್ತಾರೆ. ಇಲ್ಲಿ ವಿರುದ್ಧ ಪಕ್ಷ ಆಗಲಿ ಆಡಳಿತ ಪಕ್ಷ ಆಗಲಿ ಯಾರ್ದು ಸಹ ಒಂದು ರೆಸ್ಪಾನ್ಸ್ ಇಲ್ಲ. ನಾವು ತುಂಬ ಮನವಿ ಮಾಡ್ತಿದ್ದೇವೆ. ನಮ್ಮದು ಯೂನಿಯನ್ನವರು ಸಹ ಇಷ್ಟು ಮನವಿ ಪತ್ರ ಕೊಟ್ಟಿದ್ದಾರೆ. ಯಾರ್ದು ಸಹ ಅದಕ್ಕೆ ಒಂದು ಸಹ ರೆಸ್ಪಾನ್ಸ್ ಇಲ್ಲ. DC ಅವರು ಹೇಳ್ತಾರಂತೆ, ಇದು ಗ್ಯಾಸಿಗೆ ರೇಟ್ ಜಾಸ್ತಿ ಆದರೆ ಹಾಗೆ ನಿಮಗೆ ಇದು ದರ ಪರಿಷ್ಕರಣೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಹಾಗಾದರೆ ನಾವು ದುಡಿಯೋರು ನಾವೆಂತ ಮಾಡಬೇಕು? ನಮಗೆ ರಿಕ್ಷಾದಲ್ಲಿಯೇ ಜೀವನ ಹೋಗಬೇಕು. ಒಂದು ಬೆಳಿಗ್ಗೆ ಬಂದರೆ ರಾತ್ರಿ ಎಷ್ಟೊತ್ತರ ಆದರೆ ಸಹ ಬಾಡಿಗೆ ಇದ್ದರೆ ಸಹ ಇಲ್ಲದಿದ್ದರೆ ಸಹ ನಮ್ಮದೊಂದು ಜೀವನೋಪಾಯಕ್ಕೆ ಇರೋದು ಇದು ಒಂದೇ. ನಮಗೆ ಬೇರೆ ಎಂಥ ಸಹ ಬಿಸ್ನೆಸ್ ಇಲ್ಲ. ಈಗ ನಾವು ಈ ರಿಕ್ಷಾದಲ್ಲಿ ದುಡ್ದೇ ಆಗಬೇಕು. ಗ್ಯಾಸಿಗೆ ರೇಟ್ ಜಾಸ್ತಿ ಆದರೆ ಮತ್ತು ಅರ್ಧ ರೇಟ್ ಅವರಿಗೆ.